ವಿದ್ಯೆಯೇ ಅಷ್ಟೇ. ವಿದ್ಯೆ ಯಾವಾಗಲೂ ಸಹ ನಮಗೆ ನೈವೇದ್ಯ ಆಗಲಿಲ್ಲ, ಅದನ್ನ ಕೊಡಿಸಿದವರು ನಮ್ಮ ತಂದೆ. ಜೊತೆಗೆ ಲೌಕಿಕ ವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನ, ಅಂದ್ರೆ ಅಪ್ಪಂದು ದೊಡ್ಡ ಸಾಧನೆ. ಮೊನ್ನೆ ಚಂದ್ರಶೇಖರ್ ಭಟ್ರು ಕೂಡ ಹೇಳ್ತಾ ಇದ್ರು, ಅವರು ಪೌರೋಹಿತ್ಯ ಜ್ಯೋತಿಷ್ಯದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಮುಂದೆ ಈ ಪರಂಪರೆ ಸಾಂಸ್ಕೃತಿಕ, ಈ ನಮ್ಮ ಹಿಂದೂ ಸನಾತನ ಧರ್ಮದ ಪರಂಪರೆ ಏನುಂಟು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ 10 ಶಿಷ್ಯೋತ್ತಮರನ್ನ ತಯಾರು ಮಾಡಿದರು. ಅದು ಅವರದ್ದು ದೊಡ್ಡ ಕೊಡುಗೆ. ಈ ತರ ಮಾಡಿದಂತ ಒಂದು ಪ್ರವೃತ್ತಿ ಬಹಳ ಕಡಿಮೆ ಇತ್ತು. ಅದರಲ್ಲಿ ತುಂಬಾ ಜನ ಶಿಷ್ಯಂದರು. ಇವತ್ತು ಬಹಳ ಖುಷಿ ಆಗುತ್ತೆ, ನೀವೇನು ಇವತ್ತು ಸ್ವರ ಸಹಿತ ಏಕಸ್ವರದಲ್ಲಿ ವೇದವನ್ನ ಕೇಳಿದ್ರು, ವೇದ ಮಂತ್ರವನ್ನು ಕೇಳಿದ್ರು. ಅದೆಲ್ಲ ನಮ್ಮ ಹೆಚ್ಚಿನವರು, ನಮ್ಮ ತಂದೆಯವರ ಶಿಷ್ಯರು. ನಮ್ಮ ಮನೆಯನ್ನೇ ಗುರುಕುಲವನ್ನಾಗಿ ಮಾಡಿ ತಂದೆಯವರು ಅವರಿಗೆ ವೇದವನ್ನು ಹೇಳಿಕೊಟ್ಟಿದ್ದರು. ಮನೆಯಲ್ಲಿ ಸಾಧಾರಣ ಒಂದು 10-12 ಒಟೆಗಳು ಸದಾ ಕಾಲ ನಮ್ಮ ಮನೆಯಲ್ಲಿ ವೇದ ಮಂತ್ರವನ್ನು ಅಪ್ಪನಿಂದ ಕಲೀಲಿಕ್ಕೆ ಬರ್ತಾ ಇದ್ರು. ಗುರು ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಮಹಾಬಲ್ ಕಾರಂತರಲ್ಲಿ ಕೇಳ್ಕೊಳ್ತಾರೆ. ವಿಶೇಷವಾಗಿ ಇವತ್ತು ಮಾಡ್ತಕ್ಕಂಥದ್ದು ಯಾವುದೇ ಭಾಷಣ ಅಲ್ಲ, ಒಂದು ರೀತಿ ದುಃಖದ ಸಂಗತಿಯಲ್ಲಿ. ವಿಶೇಷವಾಗಿ ನಾವು 2000ನೇ ಇಸ್ವಿಲಿ 95ನೇ ಇಸ್ವಿಲಿ ಮಹರ್ಷಿ ಮಹೇಶ್ವರಿ ವಿದ್ಯಾಪೀಠವನ್ನು ಸೇರಿದಾಗ 2000ನೇ ಇಸ್ವಿಲಿ ಅನಿವಾರ್ಯವಾಗಿ ಬಿಡುವಂತಹ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಾವು ಕೆಲವಷ್ಟು ಮಂತ್ರಗಳನ್ನು ಕಲಿತರೂ ಸಹ ಮುಂದೇನು ಮಾಡೋದು ಅಂತ ಹೇಳಿ ಗೊತ್ತಾಗದ ಸಂದರ್ಭದಲ್ಲಿ 2000ನೇ ಇಸ್ವಿ ಮೇ ತಿಂಗಳಲ್ಲಿ ಮೇ 9ನೇ ತಾರೀಕನ್ನು ಕಾಣ್ತೇವೆ ಬಹುಶಃ. ಆ ಸಂದರ್ಭದಲ್ಲಿ ಇವ್ರ ಮನೆಗೆ ಬಂದಾಗ ಹೀಗೆ ಪೂರ್ವ ಪ್ರಯೋಗ ಮಂತ್ರಗಳು ಸ್ವಲ್ಪ ಆಗಿದೆ, ಇನ್ನು ಪ್ರಯೋಗಗಳು ಯಾವುದು ಗೊತ್ತಿಲ್ಲ. ಪ್ರಯೋಗ ಹೇಳ್ಕೊಟ್ಟಿದ್ರು ಸಹ ನಿಮ್ಮ ಊರಿನ ಗ್ರಾಮ್ಯ ಪದ್ಧತಿಗೆ ಯಾರತ್ತಾರು ಪ್ರಯೋಗ ಕಲೀರಿ. ಆವಾಗ ಇಲ್ಲಿ ಬಂದಾಗ ಅತ್ಯಂತ ಸಂತೋಷದಿಂದ ಪ್ರಯೋಗವನ್ನು ಹೇಳಿಕೊಟ್ಟು, ಪೂರ್ವ ಪ್ರಯೋಗ ಜೊತೆಗೆ ಮೊದಲು ನನಗೆ ಅಪರ ಪ್ರಯೋಗ ಪೂರ್ತಿ ಅದನ್ನು ಹೇಳಿಕೊಟ್ಟದ್ರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದರೂ ಸಹ ಮೊದಲೆಲ್ಲ ನಾವು ಯಾರಾದ್ರೂ ಏನಾದ್ರು ತಿಳಿಬೋದು, ಒಂದು ಶ್ರಾದ್ದ ಮಾಡಿಸೋಕೆ ನಾವು 3-4 ಜನ ಹೋಗ್ತಾ ಇತ್ತು. ಕಾರಣ ಏನಂದ್ರೆ ಗುರುಗಳು ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು, ನಾನು ಬಾಲಕೃಷ್ಣ ಎಲ್ಲರೂ ಸಹ ನೋಡುವಂಥದ್ದು. ಅವ್ರ ಶಿಷ್ಯಂದ್ರ ಮೇಲೆ ಯಾವ ರೀತಿ ಮಾಡಿಸ್ತಾರೆ, ಅವ್ರ ಮಂತ್ರ ಹೇಳಿದ ಹಾಗೂ ನಾವು ನೋಡ್ತಾ ಇರೋದು. ಪ್ರತಿಯೊಂದು ಸಾರಿ ಮತ್ತೆ ನಮಗೆ ಹೇಳೋದು ಇದನ್ನು ಮಾಡಿ ಅಂತ ಹೇಳಿ. ಅಷ್ಟೋ ಒಂದು ಸ್ವಂತ ಮನೆಯ ಮಕ್ಕಳಂತೆ ನಮ್ಮನ್ನ ಪ್ರತಿಯೊಂದು ಕೆಲಸದಲ್ಲೂ ಸಹ ಹಿಂದೆ ನಿಂತು ನಮ್ಮನ್ನು ಸಮಾಜಕ್ಕೆ ಒಂದು ಪೌರೋಹಿತ್ಯ ಮಾಡುವಂತೆ ಪ್ರಯೋಗವನ್ನು ಹೇಳ್ಕೊಟ್ರು. ಪ್ರಯೋಗ ಹೇಳ್ಕೊಡೋದ್ರ ಜೊತೆಗೆ ಪ್ರಯೋಗ ಹೇಳ್ಕೊಡೋದು ಹೇಗೆ ಅಂದ್ರೆ, ಬೆಳಿಗ್ಗೆ ನಾನು ಬಾಲಕೃಷ್ಣ ಹೆಚ್ಚು ಕಡಿಮೆ 8:45 ಮನೆಯಿಂದ ಹೊರಡ್ತಾ ಇತ್ತು. 8:45 ಹೊರಟು ನಾವು 3:15 ಗಂಟೆ ಇಲ್ಲಿ ಬರ್ಲಿಕ್ಕೆ, 9:15 ಇಲ್ಲಿ ಬಂದ್ರೆ ಗುರುಗಳು ಏನ್ ಮಾಡ್ತಿದ್ರು ಅಂದ್ರೆ, ಇಲ್ಲಿ ಮನೆಯಲ್ಲಿ ಕಾಫಿ ತಿಂಡಿ ಎಲ್ಲ ಮುಗಿಸಿ ಕೆಲಸವನ್ನ ಆಳುಗಳಿಗೆಲ್ಲ ಕೆಲಸ ಹೇಳಿ ಬರ್ತೀನಿ ಅಂತ ಹೇಳಿ ನಮಗೆ ತಿಂಡಿ ಕೊಡಿಸಿ ಆಮೇಲೆ 10:15 ಕೂತ್ರೆ ಮಧ್ಯಾಹ್ನ 1 ಗಂಟೆವರೆಗೆ ನಿರಂತರವಾಗಿ ಪ್ರಯೋಗವನ್ನ ಪುಣ್ಯದಿಂದ ಹಿಡಿದು ಗಣಪತಿ ಮಂಡಲವನ್ನ ಬರೆದು ಶ್ರೀಕಾಲ ಬರೆಯುವುದರಿಂದ ಹಿಡಿದು ಪ್ರತಿಯೊಂದನ್ನು 2-3 ಸಾರಿ ಬರೆಸಿ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂತಹ ವಿಶೇಷ ಗುರುಗಳು ಜೊತೆಗೆ ಇಲ್ಲೇ ಹೋದ್ರು ಸಹ ಕಾರ್ಯಕ್ರಮದ ಬಗ್ಗೆ ಏನು ಕಾರ್ಯಕ್ರಮ ಆಯಿತು, ಯಾವ ರೀತಿ ಆಯಿತು ಹಾಗಂತ ಹೇಳಿದಾಗ ಎಷ್ಟೋ ಸಲ ಮನುಷ್ಯ ನಡೆಯುವಾಗ ಬೀಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೋಗ್ಬೇಕು, ಯಾವುದೇ ಕಾಲಕ್ಕೂ ಹಿಂಸರಿಬಾರ್ದು. ಅಂಥದ್ರಲ್ಲಿ ಪ್ರತಿಯೊಂದರಲ್ಲೂ ಪ್ರೋತ್ಸಾಹವನ್ನು ಕೊಟ್ಟು ಪ್ರಯೋಗವನ್ನ ಹೀಗೆ ಅಂತ ಹೇಳಿ ದಾರಿಯನ್ನು ತೋರಿಸೋದು. ಅವರು ಬಹುಶಃ ಆ ಮಟ್ಟದಲ್ಲಿ ನಮ್ಗೆ ಹೇಳ್ಕೊಡದೇ ಇದ್ರೆ ಇವತ್ತು ನಾವು ಈ ಜೀವನಕ್ಕೊಂದು ದಾರಿಯನ್ನು ತುಂಬಾ ಕಷ್ಟ ಆಗ್ತಾ ಇತ್ತು. ಮತ್ತೊಂದು ವಿಶೇಷ ಅಂದ್ರೆ, ಆ ಕಾಲದಲ್ಲಿ ಕೂಟ ಮಹಾಜಗತ್ತಲ್ಲಿ ವೈದಿಕ ವಸಂತ ವೇದ ಶಿಬಿರ ಮಾಡುವುದು ಅಂತ ಹೇಳಿ ಪ್ರಾರಂಭ ಆಯಿತು. ಎಲ್ಲಾ ಕಡೆ ಹೋಗಿ ಕೂಟ ಮಹಾಜಗತ್ತಿನ ನಮ್ಮ ಗುರುಗಳ ನೇತೃತ್ವದಲ್ಲಿ ವಸಂತ ವೇದ ಶಿಬಿರ ಶುರುವಾಯಿತು. ವಸಂತ ವೇದ ಶಿಬಿರ ಶುರುವಾದಾಗ ಪ್ರಥಮವಾಗಿ ಪಾಠಕ್ಕೆ ಬಾಲಕೃಷ್ಣ ಮತ್ತು ನನ್ನನ್ನ ಬಾಳೆಹೊಳೆಯಲ್ಲಿ ಹೋಗಿ ನೀವು ಪಾಠ ಮಾಡಿ ಅಂತ ಹೇಳ್ತಾರೆ. ಆವಾಗ ಪಾಠ ಮಾಡಿದಾಗ ವಸಂತ ವೇದ ಶಿಬಿರದಲ್ಲಿ ಪ್ರತಿಯೊಂದು ಕಡೆಯೂ ಮಕ್ಕಳಿಗೆಲ್ಲ ಪೂಜೆ ಕಲಿಸ್ತಕ್ಕಂಥದ್ದು ಇವ್ರ ನೇತೃತ್ವದಲ್ಲಿ. ಅದರಿಂದ ತುಂಬಾ ಅನುಕೂಲ ಆಯಿತು. ಮತ್ತು ಹೇಳ್ತಕ್ಕಂಥದ್ದು ಅಂದ್ರೆ, ಅವತ್ತಿನಿಂದ ಇವತ್ತಿನವರೆಗೂ ನಾನು ಬಹುಶಃ ಮೂಡಿಗೆರೆಯಲ್ಲಿ 10-15 ವರ್ಷದಿಂದ ಮೂಡಿಗೆರೆಯಲ್ಲಿದ್ದರೂ ಸಹ ಬಾಂಧವ್ಯ ಹೇಗಿತ್ತು ಅಂದ್ರೆ, ಪ್ರತಿ ಸಾರಿ ತಿಂಗಳಿಗೊಂದು ಸಾರಿ ಹೀಗೆ ಫೋನ್ ಮಾಡಿ ಮಾತನಾಡೋರು, ಏನಾಯ್ತು ಏನು ಎಂತ ಮಾಡ್ತಿದ್ವಿ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕಷ್ಟ ಸುಖ ಅಂತಕ್ಕಂಥದ್ದು ಬರುತ್ತೆ. ಕಷ್ಟ ಕಾಲದಲ್ಲೂ ಈಗ ಅನೇಕ ಸಲಹೆಗಳನ್ನು ಕೊಟ್ಟು ಯಾವುದೇ ರೀತಿಯ ಜೀವನದಲ್ಲಿ ಹೇಗೆ ನಡಿಬೇಕು ಅಂತ ಹೇಳಿ ಮಾರ್ಗದರ್ಶನ ತೋರಿಸಿದಂತ ಮಹಾನ್ ವ್ಯಕ್ತಿ. ಜೊತೆಗೆ ನಮಗೆ ಪೂಜ್ಯರು ಹೌದು. ಅವರು ಉತ್ತಮ ಲೋಕವನ್ನ ಸೇರಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತಕ್ಕಂಥ ಯೋಗ್ಯತೆ ಇರೋಲ್ಲ. ನಾವು ಅವ್ರು ಏನ್ ಹೇಳ್ಕೊಟ್ಟಿದಾರೋ ಅದು ಪೂರ್ತಿ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು. ಯಾವ ವಿದ್ಯೆಯನ್ನು ಹೇಳ್ಕೊಟ್ಟಿದಾರೋ ಅದು ಸಂಪೂರ್ಣ ಫಲವನ್ನ ದೇವರು ಅನುಗ್ರಹಿಸಲಿ ಅಂತ. ಜೊತೆಗೆ ಅವರು ದೈವತ್ವವನ್ನು ಪಡೆದು ಅವರ ಆಶೀರ್ವಾದ ಹಿಂದೆ ಹೇಗಿತ್ತು ಮುಂದೂ ಸಹ ನಮಗೆ ಅದೇ ರೀತಿ ಇರಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮತ್ತೊಂದಂದ್ರೆ, ಒಂದು ಮನೆಯಲ್ಲಿ ತಂದೆ ಎಷ್ಟೇ ಧಾರಾಳತನದಿಂದ ತೋರಿಸಿದ್ರು ಸಹ ಮಕ್ಕಳು ಧರ್ಮಪತ್ನಿ ಎಲ್ಲರ ಸಹಕಾರ ಬೇಕಾಗುತ್ತೆ.
ಅದೇ ರೀತಿ ಅತ್ತೆಯ ಮಕ್ಕಳನ್ನ ನಾವು ಇವತ್ತು ಮರೆಯಾಗಿಲ್ಲ. ಮಹಾಬಲಣ್ಣ ಮತ್ತು ಶಾರದತ್ತೆ ಪ್ರತಿಯೊಂದು ಸಾರಿಯೂ ಬೆಳಿಗ್ಗೆ 10 ಗಂಟೆ ಅನ್ನೋತಿ ಕಾಫಿ, ಮಧ್ಯಾಹ್ನ ಊಟ, 4 ಗಂಟೆ ಕಾಫಿ ತಿಂಡಿ ಇದೆಲ್ಲ ಕೊಟ್ಟು ಏನೇ ಕೆಲಸ ಇದ್ರೂ ಸಹ, ಎಷ್ಟೇ ಒತ್ತಡ ಇದ್ರೂ ಸಹ ನಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಅದರಿಂದ ನಾವು ಕಲಿಲಿಕ್ಕೆ ಸಾಧ್ಯ ಆಯ್ತು. ನಿರಂತರವಾಗಿ 3-4 ವರ್ಷ ಇಲ್ಲಿ ದಿನ ಬರ್ತಾ ಇದ್ರು. ಮತ್ತೆ ಪ್ರತಿದಿನ ಎಲ್ಲೇ ಪೌರೋಹಿತ್ಯಕ್ಕೆ ಹೋಗ್ತಿದ್ರು ಸಹ ನಾವು ಒಂದು 4-5 ಜನ ಶಿಷ್ಯರು ಮತ್ತೆ ನಾವು ಅವರು ಗುರುಗಳ ನೇತೃತ್ವದಲ್ಲಿ ಹೋಗ್ತಾ ಇದ್ವಿ. ಪ್ರತಿಯೊಂದು ಪ್ರಯೋಗವನ್ನು ಹೇಳಿಕೊಟ್ಟು ಇವತ್ತು ನಮಗೆ ದಾರಿದೀಪ ಆಗಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ಮುಂದೂ ಸಹ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ.